ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮಿ ಇನ್ಸ್ಪೈರ್ಸ್. ನಾನು ಈ ಥರ ಜನರಲಾಗಿ ವೀಡಿಯೋ ಮಾಡಲ್ಲ, ಮೋಟಿವೇಶ್ನಲ್ಲು ಆ ಥರ ಈ ಥರ ಎಲ್ಲ. ಬಟ್ ಇವತ್ತು ನಿಮಗೆ ಬ್ರೂಟಲ್ ಆನೆಸ್ಟಾಗಿ ಹೇಳ್ತೀನಿ ನೋಡಿ. ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ. ನನಗೆ ತುಂಬಾ ಐಡಿಯಾಸ್ ಇತ್ತು, ಇವಾಗಲೂ ಇದೆ, ಆವಾಗಲೂ ಇತ್ತು. ಬಟ್ ನನಗೇನಂದರೆ ನಾನು ಸುಮಾರು ಎಕ್ಸ್ಕ್ಯೂಸ್ ಕೊಡ್ತಿದ್ದೆ. ಇವಾಗ ಇಂಜಿನಿಯರಿಂಗ್ ಮುಗಿಸ್ಬಿಡೋಣ, ಒಂದ್ಸಲಿ ಐಫೋನ್ ತೊಗೊಂಬಿಡೋಣ. ಆಮೇಲೆ ತುಂಬ ಜನ ಫ್ರೆಂಡ್ಸ್ ಇದ್ರು. ಅವಾಗ ಫ್ರೆಂಡ್ಸ್ ಎಲ್ಲ ಏನು ಅನ್ಕೊಂತಾರೆ, ಒಂದು ವೇಳೆ ಮಾಡಿ ಸಕ್ಸಸ್ಫುಲ್ ಆದರೆ ಅವಾಗ ಎಲ್ಲರೂ ಬರ್ತಾರೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಗೊತ್ತಾ, ಎಲ್ಲರೂ ಒಂಥರ ಟ್ರೀಟ್ ಮಾಡ್ತಾರೆ. ಏನಪ್ಪ ಇವ್ನು ಏನೋ ಡಿಫ್ರೆಂಟಾಗಿ ಮಾಡ್ತಾವನೆ ಏನೇನು ಅಂತ. ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡಿದಾಗೂ ಸಮೇತ ನನಗೆ ಸುಮಾರು ಜನ ಹೇಳಿದ್ರು ನೀನು ಕಂಟೆಂಟ್ ಚೆನ್ನಾಗಿಲ್ಲ ಅಂತ. ಬಟ್ ನನ್ನ ಕಂಟೆಂಟ್ ಹೆಂಗಿರುತ್ತೆ ಅಂತ ನನ್ನ ವ್ಯೂವರ್ಸ್ ಇನ್ಸ್ಟಾದಲ್ಲಿ ನೋಡೋರಿಗೆ ಗೊತ್ತಿರುತ್ತೆ. ಏನಕ್ಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ನಾನು ಸುಮಾರು ಜನಕ್ಕೆ ನೋಡ್ತೀನಿ, ಬ್ರೋ ನನಗೂ ಇಷ್ಟ ಬ್ರೋ ಕಂಟೆಂಟ್ ಮಾಡೋಕ್ಕೆ, ಬಟ್ ಈ ಥರ ಇದ್ದಾವೆ ಅಂತ ಹೇಳ್ತಾರೆ. ನಾನು ಹೋಗಿದ್ದ ಫೇಸ್ ಏನಂದರೆ, ನಾನು ಫಸ್ಟ್ ವೀಡಿಯೋ ಮಾಡೋಕ್ಕೆ ಹೋದಾಗ ಸುಮಾರು ಜನಕ್ಕೆ ಕೇಳಿದೆ, ವೀಡಿಯೋ ಮಾಡ್ತೀನಿ ನನಗೆ ಹೆಲ್ಪ್ ಮಾಡಿ, ಅದು ಮಾಡಿ ಇದು ಮಾಡಿ. ನೋಡಿ ಯಾರಿಗೂ ಬರೋಲ್ಲ. ಇವಾಗ ನೋಡಿ, ಇವಾಗ ನಾನು ಬೇಡ ಅಂದ್ರೂ ಬ್ರೋ ವೀಡಿಯೋ ಏನಾದ್ರು ಬೇಕಾ, ವೀಡಿಯೋ ಮಾಡಬೇಕಾ, ಫೋನ್ ಬೇಕು, ಅವೆಲ್ಲ ಇರ್ತವೆ. ನೀವು ಒಂದ್ಸಲಿ ಏನೇ ಆಗಲಿ ನೋಡಿ, ಕೆಲವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇರುತ್ತೆ, ಕೆಲವ್ರಿಗೆ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ ಇರುತ್ತೆ. ನೀವು ಇವಾಗ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ, ಕೆಲವು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ ನಾನು, ಮಿಲಿಯನಿಯರ್ಗೆ ಕೇಳ್ತಾರವರು, ನೀವು ದುಡ್ಡಿಂದ ನಿಮಗೆ ಒಂದು ಕೊಂಡ್ಕೊಳಕ್ಕಾಗಿಲ್ಲ ಅಂದರೆ ಏನು ಅಂತ. ನಾನು ಅದು ನೋಡ್ತಿರ್ಬೇಕಾದ್ರೆ ಅಂದ್ಕೊಂಡೆ, ಮೋಸ್ಟ್ಲಿ ಇವ್ನು ಲವ್ ಹೇಳ್ಬೋದು, ಫ್ಯಾಮಿಲಿ ಹೇಳ್ಬೋದು, ಹೆಲ್ತ್ ಹೇಳ್ಬೋದು ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ಯೂತ್ ಅಂತ ಹೇಳಿದ್ರು. ಈ ಯೂತ್ ನಮ್ಮ ಯಂಗ್ ಏಜಲ್ಲಿ ಏನಂದರೆ, ನಮಗೆ ಎದ್ದೇಳೋಕ್ಕೂ ಬಾಡಿಯಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ, ಐಡಿಯಾಸ್ ಚೆನ್ನಾಗಿ ಬರ್ತವೆ, ಎಲ್ಲ ಆಗುತ್ತೆ. ಬಟ್ ಒಂದ್ಸಲಿ ಏಜ್ ಏನಾದ್ರು ದಾಟಿ ಏಜ್ ಆಗಿಬಿಡುತ್ತೆ, ನಮಗೆ ಏನೂ ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಕಂಟೆಂಟ್ ಕ್ರಿಯೇಷನಲ್ಲಿ ಫಸ್ಟ್ ಫೇಸ್ ಹೆಂಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಫೇಸಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ, ವ್ಯೂಸ್ ಬರೋಲ್ಲ, ಲೈಕ್ಸ್ ಬರೋಲ್ಲ, ಏನು ಬರೋಲ್ಲ. 1 ಮಂತ್ ಆಗುತ್ತೆ, 2 ಮಂತ್ ಆಗುತ್ತೆ, ಬಿಡೋಣ ಅಂತ ಹೋಗ್ತಿರಲ್ಲ, ಅವಾಗ ನಿಮ್ಮದು ಯಾವುದೋ ಒಂದು ವೀಡಿಯೋ ಚೆನ್ನಾಗಿ ಹೋಗುತ್ತೆ. ಆ ವೀಡಿಯೋನ ನೀವು ಚೇಸ್ ಮಾಡ್ಕೊಂಡು ಒಳ್ಳೊಳ್ಳೆ ಫಾಲೋವರ್ಸ್ ಗೇನ್ ಮಾಡ್ಕೋಣ ಅಂತ ವೀಡಿಯೋಸ್ ಮಾಡಬೇಕು, ಹೆಲ್ಪ್ಫುಲ್ ಕಂಟೆಂಟ್ ಮಾಡಬೇಕು, ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡಬೇಕು. ಆವಾಗ ಜನ ನಿಮ್ಮನ್ನು ಗುರುತಿಸ್ತಾರೆ. ಸೊ ಇದೇ ಥರನೇ ನಾನು ಮಾಡಿದ್ದು. ಸೆಕೆಂಡ್ ಫೇಸಲ್ಲಿ ಏನಂದರೆ, ಒಂಚೂರು ನೀವು 10K 20K ಹಂಗೆಲ್ಲ ಆದಾಗ ನಿಮಗೆ ಟ್ರಿಗರ್ ಆಗುತ್ತೆ, ನಾನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಅದೇನಿಲ್ಲ, ನಿಮ್ಮ ನೀಚ್ ಏನಿದೆಯೋ ಆ ನೀಚ್ ಮೇಲೆ ಫೋಕಸ್ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಬರ್ತಾ 50K ಹಂಗೆಲ್ಲ ಆದಾಗ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಬರ್ತವೆ, ಅದರಿಂದ ದುಡ್ಡು ಅರ್ನ್ ಮಾಡ್ತೀರಾ. ಈಸಿ ಮನಿ ಈಸಿ ಗೋ ಥರ ಮಾಡ್ಕೊಬೇಡಿ, ಮನಿನ ಸೇವ್ ಮಾಡಿ. ನಿಮ್ಗೆ ಯಾವ ಥರ ಕಂಟೆಂಟ್ ಕ್ರಿಯೇಷನ್ ಟೂಲ್ಸ್ ಬೇಕು, ಅಕಸ್ಮಾತ್ ಮೊಬೈಲ್ ಆಗಲಿ, ಕ್ಯಾಮ್ರಾ ಆಗಲಿ, ಆ ಸ್ಟಿಕ್ಸ್ ಆಗಲಿ, ಅವನ್ನೆಲ್ಲ ತಾಣಕ್ಕೆ ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿ. ಸೊ ಈ ಥರ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಕಂಟೆಂಟ್ ಕ್ರಿಯೇಷನ್ಗೆ ನೀವು ರೀಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಮುಂದೆ ಅದು ತುಂಬ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡಲಿಲ್ಲ ಅಂತ ಅಂದರೆ, ನಾನು ಇವಾಗ ವೀಡಿಯೋ ಮಾಡ್ತಿದ್ದೀನಿ, ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ, ಯಾರಾದರೂ ಇದ್ರೂ ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕಂದರೆ ಅವರು ಮರ್ತೋಗ್ತಾರೆ ನನಗೆ, ನಾನು ಮರ್ತೋಗ್ತೇನೆ ಅವ್ರನ್ನ. ಸೊ ಆ ಒಂದು ಟೈಮ್ ಇವಾಗ ಏನಿದೆಯೋ, ಈ ಒಂದು ಟೈಮಲ್ಲಿ ನಾನು ಮಾಡಲಿಲ್ಲ ಅಂದರೆ ಅದು ನನ್ನ ಲಾಸು. ಸೊ ಅದಕ್ಕೆ ಹೇಳೋದು, ಕಂಟೆಂಟ್ ಕ್ರಿಯೇಷನ್ ಮಾಡಿ, ತುಂಬಾ ಯೂಸ್ ಇದೆ. ನೀವೇನಾದರೂ ಮಿಡಲ್ ಕ್ಲಾಸ್ ಬಿಲಾಂಗ್ ಆದರೆ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ, ಕಂಟೆಂಟ್ ಕ್ರಿಯೇಷನ್ ಅಷ್ಟು ಬೆಸ್ಟ್ ಥಿಂಗ್ ನಿಮಗೆ ಇನ್ನೂ ಒಂದು ಯಾವುದೂ ಇಲ್ಲ. ಸೊ ಕಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಆಗೋ ಥರನೇ ನಾನು ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸ್ಯಾಮಿ ಇನ್ಸ್ಪೈರ್ಸ್ ಅಂತ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದರೆ ಪರ್ಸನಲಾಗಿ DM ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.